ಹಾಯ್ ಫ್ಯಾಮಿಲಿರು, ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾಟಿ ಸ್ಟೈಲಲ್ಲಿ ಪಲಾವ್ನ ಮಾಡೋದು ಹೇಳ್ಕೊಡ್ತೀನಿ. ಸೊ ಮೊದಲು ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡ್ಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡ್ಬಿಟ್ಟು ಕೊಬ್ಬರಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಸೊ ಪಲಾವ್ಗೆ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಸೊ ನಾನು ಸ್ವಲ್ಪ ಕ್ವಾಂಟಿಟಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕ್ತಿದ್ದೀನಿ. ಸೊ ಟೊಮ್ಯಾಟೊ ಹಾಕ್ಕೊಳ್ಬೇಕು. ನೆಕ್ಸ್ಟು ಕೊತ್ತಂಬರಿ, ಪುದೀನ ಎಲ್ಲನೂ ಹಾಕ್ಕೊಳ್ಬೇಕು. ಸೊ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿ ಪಕ್ಕಿಟ್ಕೊಳ್ಬೇಕು. ನೆಕ್ಸ್ಟು ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಒಂದೆರಡು ಸತಿ ಆಚೆ ಕಡೆ ನೀರು ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಡಬೇಕು. ಸೊ ಯಾಕಂದರೆ ಅನ್ನ ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೀರು ತುಂಬಿಸಿ ಇಟ್ಬಿಡಬೇಕು ಅದಕ್ಕೆ. ಸೊ ಇಲ್ಲಿ ಹೇಳ್ತೀನಿ ಅಂದರೆ ದಯವಿಟ್ಟು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದು ಕಡೆ ರೀಚ್ ಹೋಗ್ತಿಲ್ಲ ಅನ್ನೋ ಬೇಜಾರು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಸಬ್ಸ್ಕ್ರೈಬರ್ಸ್ ಎಲ್ಲ ಕಡಿಮೆ ಆಗ್ತಿದ್ದಾರೆ. ಈವನ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಡೇ ಬೈ ಡೇ ವೀಡಿಯೋಸ್, ಆದರೂ ಕೂಡ ಈ ಥರ ಆಗ್ತಿದೆ, ಏನಂತ ಗೊತ್ತಿಲ್ಲ. ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ನಮಗೂ ಆವಾಗ ಒಂದು ಬೆಂಬಲ ಅಂತ ಸಿಗುತ್ತೆ ಮುಂದೆ ವೀಡಿಯೋಸ್ ಮಾಡೋಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಸಾಧ್ಯ ಆದಷ್ಟು ಶೇರ್ ಮಾಡಿ ವಿಡಿಯೋನ ಹೇಳ್ತೀನಿ. ಸೊ ಇವಾಗ ಅಕ್ಕಿನ ನೆನೆಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಕೊಳ್ಬೇಕು. ಕುಕ್ಕರ್ ಚೆನ್ನಾಗಿ ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ಅದಕ್ಕೆ ಎಣ್ಣೆ ಇಲ್ಲ ತುಪ್ಪನ ಯೂಸ್ ಮಾಡ್ಕೊಬೋದು. ಸೊ ನಾನು ಎರಡನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊ ನೀಟಾಗಿ ಎಣ್ಣೆನ ಕಾಯಕ್ಕಿಡಬೇಕು ಗಾಯ್ಸ್. ಚೆನ್ನಾಗಿ ಕಾದ್ಮೇಲೆ ಪಲಾವ್ಗೆ ಏನೇನೆಲ್ಲ ಸ್ಪೈಸಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು ಸದ್ಯಕ್ಕೆ ಚಕ್ಕೆ ಮತ್ತು ಸೋಂಪು ಮತ್ತು ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡ್ರೆ ಫ್ಲೇವರ್ಸ್ ಇಷ್ಟ ಆಗೋಲ್ಲ, ಅದರಿಂದ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಎಣ್ಣೆನೆಲ್ಲ ಹಾಕ್ಕೊಂಡ್ಬಿಟ್ಟು. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವಿಡಿಯೋ, ಆದರೂ ಪರವಾಗಿಲ್ಲ. ಸೊ ಈ ಕಡೆ ಇಟ್ಕೊಂಡೆ ಕ್ಯಾಮ್ರಾನ ಎತ್ಕೊಂಡು. ನೆಕ್ಸ್ಟು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಬೇಕು. ನೀಟಾಗಿ ಆ ಈರುಳ್ಳಿ ಏನಿದೆ ಅದು ನೀಟಾಗಿ ಫ್ರೈ ಆಗಬೇಕು ಗೈಸ್. ಯಾವ ಥರ ಅಂತ ಅಂದರೆ ಫುಲ್ಲು ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ. ನೀಟಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಮೇಯ್ನು ಈರುಳ್ಳಿ ಮತ್ತು ನಾವೇನು ರುಬ್ಕೊಂಡಿರ್ತೀವಲ್ಲ ಅದೇ. ಸೊ ಫುಲ್ಲು ನಾಟಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇವಾಗ ಏನಾಗಿದೆ ಅಂದರೆ ಚಿಕ್ಕ ಯೂಟ್ಯೂಬರ್ಗಳಿಗೆಲ್ಲ ಸಪೋರ್ಟೇ ಸಿಗ್ತಾಯಿಲ್ಲ. ಸೊ ಇದೆಲ್ಲ ನೋಡ್ತಿರೋ ತುಂಬ ಬೇಜಾರಾಗುತ್ತೆ ಕೂಡ. ಇವಾಗ ನಾನು 3 ಮಂತ್ಸ್ ಅಲ್ಲ 1 ಇಯರಿಂದನೇ ಇತ್ತು ಚಾನಲ್. ಸೊ ಅದೇನೋ ಆಗಿಬಿಟ್ಟು ಓಟೋಯ್ತು. ಮತ್ತು ಒಂದು 4-5 ಮಂತ್ಸಿಂದ ಓಪನ್ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ರೀಚ್ ಆಗ್ತಿಲ್ಲ ನಮ್ಮದು ಚಾನಲ್. ತುಂಬಾ ಬೇಜಾರಾಗುತ್ತೆ ಇದೆಲ್ಲ ಹೇಳ್ಕೊಂಡ್ರೆ. ಸೊ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆಯೇ ಟೊಮ್ಯಾಟೊ ಕೂಡ ಒಂದು. ಸೊ ನಾನು ಇಲ್ಲಿ ಸರಿಸುಮಾರು 3 ಟೊಮೆಟೊ ತೊಗೊಂಡಿದ್ದೀನಿ, ರುಬ್ಬಕ್ಕೆ 2 ಹಾಕ್ಕೊಂಡೆ. ಸೊ ಇಲ್ಲಿ ಒಂದು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಗೈಸ್. ಸೊ ಅದು ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಚಿಕ್ಕ ಯೂಟ್ಯೂಬರ್ಗಳಿಗೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ಅವ್ರಿಗೂ ಒಂದು ಇದು ಬರುತ್ತೆ, ಬೆಂಬಲ ಅನ್ನೋದು ಸಿಕ್ಕಿದ್ರೆ ಸೊ ಇನ್ನು ಮುಂದೆನೂ ವೀಡಿಯೋಸ್ ಮಾಡಿ ಹಾಕ್ಬೋದು ಅನ್ನೋದು ಒಂದಿರುತ್ತೆ. ಸೊ ಈಗಾಗಲೇ ನಾನು ಒಂದು ವೀಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಈ ಥರ ಸಪೋರ್ಟ್ ಸಿಗ್ತಿಲ್ಲ ನಮಗೆ, ಸಪೋರ್ಟ್ ಮಾಡಿ ಅಂತ. ಸೊ ಇದರಲ್ಲೂ ಕೇಳ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಂತ ಅಂದರೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಬೇಕು. ಮಸಾಲ ಯಾವ ಥರ ಬೇಯಿಸ್ಕೊಬೇಕು ಅಂತಂದರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಗಾಯ್ಸ್. ಅದು ಅಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ತೊಳೆದಿರೋ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಅದನ್ನ ಬೇಯೋಕ್ಕೆ ಬಿಟ್ಬಿಡೋಣ. ಅಲ್ಲಿವರೆಗೂ ಒಂದು ಲಿಡ್ ಕ್ಲೋಸ್ ಮಾಡಿ, ಇಲ್ಲಾಂದರೆ ಹಾಗೇ ಬಿಟ್ಬಿಡಿ. ಸೊ ನಾನು ಹಾಗೆ ಬಿಟ್ಟಿದ್ದೀನಿ ಕೂಡ. ನೀಟಾಗಿ ಅದು ಬೇಯಬೇಕು. ಸೊ ಈ ಥರ ಚೆನ್ನಾಗಿ ನಿಮ್ಮದು ಒಂದು ಸಪೋರ್ಟ್ ಅಂತ ಸಿಕ್ಕಿದ್ರೆ ನಮಗೂ ಒಂದು ಸ್ವಲ್ಪ ಖುಷಿನೇ ಅಲ್ವಾ. ಏನೋ ಒಂದು ಇಟ್ಕೊಂಡು ಬಂದಿರ್ತೀವಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ನಾವು. ಸೊ ಇಲ್ಲಿ ಸಪೋರ್ಟೇ ಸಿಗ್ತಿಲ್ಲ ಅಂತಂದರೆ ನಮ್ಮಲ್ಲಿರೋ ಒಂದು ಕಾನ್ಫಿಡೆನ್ಸ್ ಅನ್ನೋದು ಡೇ ಬೈ ಡೇ ಕಮ್ಮಿ ಆಗ್ತಾ ಬರುತ್ತೆ.
ಸೊ ನನಗೆ ಈ ಪ್ರೀವಿಯಸ್ ಡೇಸಲ್ಲಿ ಅದೇ ಥರ ಅನ್ನಿಸ್ತಿರೋದು. ಕಂಟಿನ್ಯೂಸ್ ಆಗಿ 1 ವೀಕಿಂದ ಡೇ ಬೈ ಡೇ ಹಾಕ್ತಾನೇ ಇದ್ದೀನಿ ವೀಡಿಯೋಸ್, ಬಟ್ ರೀಚ್ ಅಂತೂ ಹೋಗ್ತಾನೇ ಇಲ್ಲ. ಶಾರ್ಟ್ಸ್ ಎಲ್ಲ ಒಂದು ರೇಂಜಿಗೆ ಹೋಗುತ್ತೆ ಅಂತ ಹೇಳ್ಬೋದು, ಬಟ್ ಈ ಲಾಂಗ್ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಎಷ್ಟು ಟೈಮ್ ತೊಗೊಂಡು ವೀಡಿಯೋ ಮಾಡ್ತೀನಿ ಅಂದರೆ ನನಗೆ ಮಾತ್ರ ಗೊತ್ತು ಅದು. ಸೊ ಅಷ್ಟು ಕಷ್ಟಪಟ್ಟು ಮಾಡಿ ಕೂಡ ರೀಚ್ ಹೋಗ್ತಿಲ್ಲ ನನ್ನ ವೀಡಿಯೋಸ್ನ. ದಯವಿಟ್ಟು ನೋಡೋರೆಲ್ಲ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ. ಸೊ ಇವಾಗ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರು ಮತ್ತು ಖಾರದ ಪುಡಿ, ಹಾಗೆಯೇ ಉಪ್ಪು, ಗರಂ ಮಸಾಲ ಎಲ್ಲನೂ ಹಾಕ್ಕೊಳ್ಬೇಕು. ಸೊ ನಾನು ಇಲ್ಲಿ ಒಂದೇ ಹಾಕ್ತಾಯಿದ್ದೀನಿ. ಸೊ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಿದ್ದೀನಿ ನಾನಿಲ್ಲಿ. ಸೊ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲ ಕೂಡ ಹಾಕಬೇಕು. ಸ್ವಲ್ಪ ಹಾಕ್ಕೋಬೇಕು. ಅದನ್ನ ಇದೆಲ್ಲ ಸಾರ್ಟ್ ಆದಮೇಲೆ ಆಮೇಲೆ ಹಾಕ್ಕೊಳ್ಳೋಣ ಸ್ವಲ್ಪ ಅದನ್ನು. ಸೊ ಈ ಸ್ಟೇಜಲ್ಲಿ ನಾವು ಕಸೂರಿ ಮೇಥಿ ಕೂಡ ಹಾಕ್ಕೊಬೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ಸ್ಪೈಸಸ್ ಎಲ್ಲ ತುಂಬ ಇಷ್ಟಪಡಲ್ಲ ನಾವು, ಅದರಿಂದ ನಾನೇನು ಹಾಕ್ತಿಲ್ಲ ಇಲ್ಲಿ. ನೀಟಾಗಿ ಫ್ರೈ ಮಾಡ್ಕೊಬೇಕು ಗೈಸ್. ಪಲಾವೆಲ್ಲ ತುಂಬ ಜನ ಇಷ್ಟಪಟ್ಟು ತಿಂತಾರೆ. ನನಗೆ ಪ್ಲೇನ್ ಆಗಿದ್ರೇ ತುಂಬ ಇಷ್ಟ ಆಗೋದು. ತುಂಬ ಎಲ್ಲ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿ ಮಾಡ್ತಾರೆ, ನನಗೆ ಇಷ್ಟನೇ ಆಗೋಲ್ಲ. ಸೊ ಪಲಾವಲ್ಲೂ ಅಷ್ಟೇ, ಬಿರಿಯಾನಿನಲ್ಲೂ ಅಷ್ಟೇ. ಸೊ ಪ್ಲೇನ್ ಆಗಿರಬೇಕು, ಸಿಂಪಲ್ಲಾಗಿರಬೇಕು, ಆವಾಗೇ ಚೆನ್ನಾಗಿರೋದು ಟೇಸ್ಟ್ ಕೂಡ. ಸೊ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಗೈಸ್. ನಾವು ಎಷ್ಟು ಚೆನ್ನಾಗಿ ಇದು ಮಸಾಲಾನ ಬೇಯಿಸ್ಕೋತೀವೋ ಅಷ್ಟು ಸೂಪರಾಗಿ ಬರುತ್ತೆ. ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಸಾಲ ಹಾಕಿದ ತಕ್ಷಣ ನೀರನ್ನ ಹಾಕ್ಬಿಡ್ತಾರೆ ಚೆನ್ನಾಗಿ. ಸೊ ಅದು ಟೇಸ್ಟ್ ಚೆನ್ನಾಗಿ ಬರೋದು ಕೂಡ ಚೆನ್ನಾಗಿ ಬರೋಲ್ಲ, ಟೇಸ್ಟ್ ಆ ಥರ ಆಗಿಬಿಡುತ್ತೆ. ಸೊ ಮಸಾಲ ಚೆನ್ನಾಗಿ ಬೇಯಿಸ್ಕೊಬೇಕು. ಯಾವ ಥರ ಅಂದರೆ ಎಣ್ಣೆ ಬಿಟ್ಕೊಬೇಕು ಆ ಮಸಾಲನಲ್ಲಿ, ಅಷ್ಟು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗತ್ತೆ. ಸೊ ನೀಟಾಗಿ ನಾನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀನಿ, ಅದು ಎಣ್ಣೆ ಬಿಡೋ ತನಕ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಆದಮೇಲೆ ನಾವು ಏನು ಅಕ್ಕಿನ ಊರಿಟ್ಕೊಂಡಿರ್ತೀವೋ ಅದನ್ನು ಹಾಕಿಬಿಟ್ಟು ಆಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಆವಾಗ ಪಲಾವ್ ಆಗಿರಲಿ, ಇಲ್ಲಾಂದರೆ ರೈಸಲ್ಲಿ ಮಾಡೋ ಐಟಮ್ಸ್ ಏನೇ ಆಗಿರಲಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ರೈಸು. ಹಾಗೆಯೇ ಮೆತ್ತಗೆ ಸಾಫ್ಟಾಗಿ ಕೂಡ ಇರುತ್ತೆ ರೈಸ್ ತಿನ್ನೋಕ್ಕೆ. ಸೊ ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟು. ಅದಕ್ಕೆ ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಗರಂ ಮಸಾಲಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಎಷ್ಟಕ್ಕೆ ಮಾಡ್ಕೋತೀರೋ ಅಷ್ಟಕ್ಕೆ ನಾನು ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಕೂಡ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಷ್ಟೊತ್ತು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೈಸ್. ಸೊ ಇವಾಗ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಫಸ್ಟು ನೀರನ್ನೆಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ ನಾನಿಲ್ಲಿ. ಸೊ ನೀರನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು, ಅಕ್ಕಿ ಹಾಕ್ಕೊಂಡು ಮಾಡ್ತಾರೆ. ಸೊ ನಾನಿಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಫಸ್ಟು. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಅಕ್ಕಿನ ಆ್ಯಡ್ ಮಾಡ್ತಿದ್ದೀನಿ ಗೈಸ್. ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಅದು ಚೆನ್ನಾಗಿ ಕುದಿ ಬರಬೇಕು. ಆವಾಗ ಒಂದು ಸತಿ ತಿರುಗಿಸ್ಕೊಟ್ಬಿಟ್ಟು ಆಮೇಲೆ ನಾವು ಇದು ಮಾಡಬೇಕಾಗುತ್ತೆ. ಹಂಗೆ ಕ್ಲೋಸ್ ಮಾಡಿಬಿಟ್ರೆ ಕುಕ್ಕರ್ ಲಿಡ್ನ ಅದು ಅನ್ನ ಚೆನ್ನಾಗಿ ಆಗೋಲ್ಲ, ಮುದ್ದೆ ಥರ ಆಗಿಬಿಡುತ್ತೆ. ಅದರಿಂದ ಚೆನ್ನಾಗಿ ಕುದಿ ಬರಬೇಕು. ಅದು ಏನು ನಾವು ನೀರಿದೆ ಇಲ್ಲಿ ನೋಡ್ತಿದ್ದೀವಲ್ಲ, ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಲಿಡ್ನ ಹಾಕೋಂಗಿಲ್ಲ. ಸೊ ಚೆನ್ನಾಗಿ ಕುದಿ ಬರ್ತಾಯಿದೆ, ನಾನು ಅಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಸೊ ಕುದಿ ಬರ್ತಿರೋವಾಗ ನಾನು ಹಾಕಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, 2 ವಿಷಿಲ್ಸ್ ಬಿಟ್ಟರೆ ಮುಗೀತೆ. ತುಂಬ ಸೂಪರಾಗಿ, ತುಂಬ ಸಖತ್ತಾಗಿ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.